ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯ ವೆಂಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇದು ನನ್ನ ಟ್ರಿಪ್ ಡೇ 2 ವ್ಲಾಗ್. ನಾವು ಫಸ್ಟ್ ಹೋಗಿದ್ದು ಚಿದಂಬರಂಗೆ. ಈ ಟೆಂಪಲಲ್ಲಿ ನಾವು ಒಳಗಡೆ ಹೋದಾಗ ರಶ್ ಏನು ಇರೋದಿಲ್ಲ ಅಂದ್ಕೊಂಡ್ವಿ. ಆಮೇಲೆ ಫುಲ್ಲು ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಎಷ್ಟೊಂದು ರಶ್ ಇದೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಮಾರ್ನಿಂಗ್ 5:30ಗೆಲ್ಲ ಒಳಗಡೆ ಹೋದ್ರಿ. ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬರೋಷ್ಟರಲ್ಲಿ 6:30 ಆಗಿತ್ತು. ನೋಡ್ತಿದ್ದೀರಲ್ವ ಏನು ಕ್ರೌಡ್ ಇದೆ ಅಂತ. ಈ ಲಾಂಗ್ ಟ್ರಿಪ್ಪೆಲ್ಲ ಹೋದಾಗ ಮಕ್ಕಳನ್ನ ಒಬ್ಬರ ಕೈಯಲ್ಲೇ ಮೇಂಟೈನ್ ಮಾಡೋಕ್ಕಂತೂ ಆಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಏನಂದರೆ ನನಗೆ ಆ ರಿಸ್ಕ್ ಇರಲಿಲ್ಲ. ಯಾಕೆ ಅಂದರೆ ನನ್ನ ದೊಡ್ಡ ಮಗಳನ್ನ ನಮ್ಮ ಅತ್ತೆಯವರು ಎತ್ಕೊಂಡಿದ್ರು, ನನ್ನ ಚಿಕ್ಕ ಮಗಳನ್ನ ಚೈತು ಎತ್ಕೊಂಡಿತ್ತು. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಮಕ್ಕಳನ್ನ ಎತ್ಕೊಂಡಿದ್ವಿ. ಈ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೆಕೆಂಡ್ ಹೋಗಿದ್ದು ಸತೈನಾಥರ ಟೆಂಪಲ್ಗೆ. ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ಅಷ್ಟೊಂದು ಕ್ರೌಡು ಕೂಡ ಏನೂ ಇಲ್ಲ. ಬೆಳಗಿನ ಜಾವ ಆಗಿರೋದ್ರಿಂದ ಇಲ್ಲಿ ಜನನೂ ಕೂಡ ಕಮ್ಮಿ ಇದ್ದರು, ಯಾರೂ ಇರಲಿಲ್ಲ. ಅಲ್ಲಿ ಹಾಕ್ಕೊಂಡಾಗ ಯಾರೂ ಕೂಡ ಸ್ಲಿಪ್ಪರ್ ಯೂಸ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗಿರಲಿಲ್ಲ. ಆದರೆ ಮಕ್ಳ ಕೈಯಲ್ಲಿ ಸ್ಲಿಪ್ಪರ್ಸ್ ಹಾಕದೇ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಮಗುಗೆ ನಾನು ಇಬ್ರಿಗೂ ಸಾಕ್ಸ್ನ ಹಾಕಿದ್ವಿ. ಬಿಸಿಲು ಏನಾದರೂ ಇದ್ದರೆ ಕಾಲಿಗೆ ತಾಗುತ್ತೆ, ಇಲ್ಲ ಕಲ್ಲು ಏನಾದರೂ ಇದ್ದರೆ ಕುಚ್ಕೊಳ್ಳುತ್ತೆ ಕಾಲಿಗೆ ಅಂದ್ಬಿಟ್ಟು ಸಾಕ್ಸ್ ಹಾಕಿದ್ರೆ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡ್ವಿ. ನೀವೇನಾದರೂ ನನ್ನ ಫಸ್ಟು ಡೇ 1 ವ್ಲಾಗ್ ನೋಡಿದರೆ ಮಿಯಾ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ವೀಡಿಯೋ ಮಾಡೋದನ್ನು ನೋಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ನಾವು ಹಂಗೆ ಮುಂದಕ್ಕೆ ಮೂವ್ ಆದ್ರಿ. ಈ ತಾತ ಯಾರು ಅಂತ ನಿಮಗೆ ಡೇ 1 ವ್ಲಾಗಲ್ಲಿ ಆಲ್ರೆಡಿ ಗೊತ್ತಿರುತ್ತೆ. ಎಷ್ಟೊತ್ತು ಎತ್ಕೊತೀರಾ ಕೊಡು, ನಾನು ಸ್ವಲ್ಪ ಎತ್ಕೊತೀನಿ ಅಂದ್ಬಿಟ್ಟು ಈ ತಾತ ನನ್ನ ಚಿಕ್ಕ ಮಗಳನ್ನ ಈಸ್ಕೊಂಡು ಅವರು ಸ್ವಲ್ಪ ಹೊತ್ತು ಎತ್ಕೊಂಡ್ರು. ಸರಿ ಅಂತ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ಈಚೆಗಡೆ ಬರೋ ಅಷ್ಟರಲ್ಲಿ ಆ ದೇವಸ್ಥಾನದ ಆಪೋಸಿಟಲ್ಲೇ ದೊಡ್ಡದಾಗಿತ್ತು ಕಲ್ಯಾಣಿ, ಅದರಲ್ಲಿ ಫಿಶ್ಶು ಕೂಡ ಎಲ್ಲ ಇತ್ತು. ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸಂತವೇಲಿಯಲ್ಲಿರೋ ಟೆಂಪಲ್ಗೆ. ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಸರಿ ಅಂತ ಎಲ್ಲರೂ ಅಲ್ಲಿಂದ ಹೊರಟ್ರೆ ನಮ್ಮ ಜೊತೆ ಬಂದವರು ಇನ್ನೂ ಒಳಗಡೆನೇ ಇದ್ದರು ದೇವಸ್ಥಾನದ ಒಳಗಡೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಚಿಕ್ಕ ಪಾಪು ಅವರು ಇನ್ನೂ ಬ್ಯುಸಿಯಲ್ಲಿದ್ದರು, ನನ್ನ ದೊಡ್ಡ ಮಗಳು ಆಟ ಆಡ್ತಿದ್ರು. ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೇ ಬಸ್ಸು ಪಾರ್ಕಿಂಗ್ ಆಗಿದ್ದಿದ್ದು. ಸೊ ಹಾಗಾಗಿ ಎಲ್ಲರೂ ಅಲ್ಲಿಗೆ ಬನ್ನಿರಿ ಅಂತ ಹೇಳಿದರು. ಸರಿ ಅಂತ ಅಲ್ಲಿಂದ ನಾವೆಲ್ಲ ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದು ಅಲ್ಲೆಲ್ಲ ಕುತ್ಕೊಂಡಿದ್ರು. ಕುತ್ಕೊಂಡು ನೈಟು ಅಡುಗೆಗೆ ಬೇಳೆ ಸಾಂಬಾರು ಮುದ್ದೆ ಮಾಡ್ತೀವಿ ಅಂದಿದ್ರು. ಕುತ್ಕೊಂಡೆಲ್ಲ ಅವರೆಕಾಯಿ ಸುಲಿತಿದ್ರು. ನಾವು ಕೂಡ ಕುತ್ಕೊಂಡು ಅವರೆಕಾಯಿ ಸುಲಿತಿದ್ವಿ. ಆ ಕಡೆ ಭಟ್ರು ಅಡುಗೆ ಎಲ್ಲ ಮಾಡ್ತಿದ್ರು. ಇಲ್ಲೆಲ್ಲ ಅವರೆಕಾಯಿ ಸುಲಿದ್ಬಿಟ್ಟು ಏನು ಮಾತಾಡ್ತಿದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ. ಒಬ್ರನ್ನ ತುಂಬಾ ಅಯ್ಯೋ ಅಂತ ಅನ್ನಿಸ್ಬಾರ್ದು, ಒಂದು ದೇವರು ಅಯ್ಯೋ ಅಂತ ಅನ್ಸ್ಬಿಡ್ತಾರೆ. ಕೇಳಿಸ್ಕೊಳ್ರಿ ಅಲ್ವಾ. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಪುಂಬೂರು ಬೀಚ್ಗೆ. ಇಲ್ಲಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಪ್ಲೇಸು. ಅದರಲ್ಲೂ ಫೋಟೋಶೂಟ್ಗೆಲ್ಲ ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಟ್ರಿಪ್ ಡೇ 3 ಇದೇನಾದರೂ ವೀಡಿಯೋಸ್ ಬೇಕು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.